ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ದೂರ ಸಂಪರ್ಕ ಇಲಾಖೆ ಮಹತ್ವದ ಕ್ರಮವೊಂದಕ್ಕೆ ಮುಂದಾಗಿದೆ. ಹಾಗಾದ್ರೆ ಆ ಕ್ರಮ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಯೂಶುವಲಿ ಒಬ್ಬೊಬ್ಬರು ವ್ಯಕ್ತಿಗಳು ಸಾಕಷ್ಟು ಸಿಮ್ ಕಾರ್ಡ್ಗಳನ್ನು ಹೊಂದಿರ್ತಾರೆ. ಅಂದರೆ ಒಬ್ಬರ ವ್ಯಕ್ತಿಯ ಹೆಸರಲ್ಲಿ 10 ಸಿಮ್ ಕಾರ್ಡ್ಗಳಿರಬಹುದು, 11 ಸಿಮ್ ಕಾರ್ಡ್ಗಳು, ಹೀಗೆ ಒಬ್ಬೊಬ್ಬರ ಹೆಸರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಮ್ ಕಾರ್ಡ್ಗಳನ್ನು ಪಡೆಯಬಹುದಾಗಿತ್ತು. ಆದರೆ ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ. ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಗರಿಷ್ಠ 9 ಮೊಬೈಲ್ ಸಂಪರ್ಕಗಳನ್ನು ಹೊಂದುವ ನಿಯಮವನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರೋಕೆ ದೂರ ಸಂಪರ್ಕ ಇಲಾಖೆ ಮಹತ್ವದ ಕ್ರಮಕ್ಕೆ ಮುಂದಾಗಿದೆ. ಇನ್ನು ಮುಂದೆ ಹೊಸ ಸಿಮ್ಗಾಗಿ ಅರ್ಜಿ ಸಲ್ಲಿಸುವ ಗ್ರಾಹಕರ ಫೋಟೋವನ್ನ ಬಳಸಿ ಅದಾದ ಮೇಲೆ ಆ ವ್ಯಕ್ತಿಯ ಹೆಸರಲ್ಲಿ ಈಗಾಗಲೇ ಎಷ್ಟು ಮೊಬೈಲ್ ಸಂಪರ್ಕಗಳು ಇವೆ ಅನ್ನೋದನ್ನ ಪರಿಶೀಲನೆ ಮಾಡಲಾಗುತ್ತೆ. ಅಂದರೆ ಇನ್ನು ಮುಂದೆ ಆಲ್ರೆಡಿ ನೀವು ಯಾವುದೋ ಒಂದು ಸಿಮ್ ಕಾರ್ಡನ್ನು ಪರ್ಚೇಸ್ ಮಾಡುವಂಥ ಸಂದರ್ಭದಲ್ಲಿ ಅವರು ಫೋಟೋವನ್ನು ತೆಗೆದುಕೊಳ್ತಾರಲ್ಲ, ಅದೇ ಫೋಟೋವನ್ನು ಮುಂದಿಟ್ಕೊಂಡು ನಿಮ್ಮ ಹೆಸರಲ್ಲಿ ಎಷ್ಟು ಸಿಮ್ ಕಾರ್ಡ್ಗಳು ಇರುತ್ತೆ ಅನ್ನೋದನ್ನು ಪರಿಶೀಲನೆ ಮಾಡಲಾಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಬರೀ 9 ಸಿಮ್ ಕಾರ್ಡ್ಗಳು ಮಾತ್ರ ನಿಮ್ಮ ಹೆಸರಲ್ಲಿ ಆಗಬಹುದು. ಫೋಟೋ ಆಧಾರಿತ ಪರಿಶೀಲನೆ ಹೇಗೆ ಹಾಗಾದ್ರೆ ಅಂತ ನೋಡ್ತಾ ಹೋಗೋದಾದ್ರೆ, DOT ಅಂದರೆ ಡಿಜಿಟಲ್ ಇಂಟೆಲಿಜೆನ್ಸ್ ಪ್ಲಾಟ್ಫಾರ್ಮ್ ಮೂಲಕ ವಿವಿಧ ಟೆಲಿಕಾಂ ಕಂಪನಿಗಳಲ್ಲಿ ಒಂದೇ ವ್ಯಕ್ತಿಯ ಹೆಸರಲ್ಲಿ ನೋಂದಣಿಯಾಗಿರುವಂತಹ ಮೊಬೈಲ್ ಸಂಪರ್ಕಗಳನ್ನು ಗುರುತಿಸಿ ಒಟ್ಟುಗೂಡಿಸಲಾಗುತ್ತೆ. 9 ಅಥವಾ ಅದಕ್ಕಿಂತ ಹೆಚ್ಚು ಸಿಮ್ಗಳನ್ನು ಹೊಂದಿರುವಂತಹ ಗ್ರಾಹಕರ ಫೋಟೋಗಳ ಡೇಟಾಬೇಸ್ ಅನ್ನ DIPನಲ್ಲಿ ಸಿದ್ಧಪಡಿಸಲಾಗುತ್ತೆ, ರೆಡಿ ಮಾಡಲಾಗುತ್ತೆ. ಅದಾದ ಮೇಲೆ ಅಲ್ಲಿ ಈ ವ್ಯಕ್ತಿಯ ಹೆಸರಲ್ಲಿ ಎಷ್ಟು ಸಿಮ್ ಕಾರ್ಡ್ಗಳು ಇದೆ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡ್ತಾರೆ. 9ಕ್ಕಿಂತ ಹೆಚ್ಚಿದ್ರೆ ಅದನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಲಾಗುತ್ತೆ. ಆಗಸ್ಟ್ 23ರಿಂದ ಗರಿಷ್ಠ ಮಿತಿ ತಲುಪಿರುವಂತಹ ಗ್ರಾಹಕರ ಫೋಟೋಗಳನ್ನು DIP ಮೂಲಕ ಟೆಲಿಕಾಂ ಕಂಪನಿಗಳಿಗೆ ಒದಗಿಸಲಾಗುತ್ತೆ. ಟೆಲಿಕಾಂ ಕಂಪನಿಗಳು ಈ ಫೋಟೋಗಳನ್ನು ಪ್ರತಿದಿನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಆಗಸ್ಟ್ 24ರಿಂದ ಹೊಸ ಸಿಮ್ ಪಡೆಯಲು ಬರುವ ವ್ಯಕ್ತಿಯ ಫೋಟೋವನ್ನು DIPನಲ್ಲಿ ಡೇಟಾದೊಂದಿಗೆ ಹೋಲಿಸಿ ಪರಿಶೀಲನೆ ಮಾಡಲಾಗುತ್ತೆ. ಅಂದರೆ ಇನ್ನು ಮುಂದೆ ಆಗಸ್ಟ್ 23 ನಂತರ ಇದೆಲ್ಲ ಅಪ್ಲೈ ಆಗೋದು. ಈಗಾಗಲೇ ಆ ವ್ಯಕ್ತಿಯ ಹೆಸರಲ್ಲಿ ಗರಿಷ್ಠ 9 ಮೊಬೈಲ್ ಸಂಪರ್ಕಗಳಿರೋದು ಪತ್ತೆಯಾದರೆ ಹೊಸ ಸಿಮ್ ಕಾರ್ಡನ್ನು ಕೊಡೋದಿಲ್ವಂತೆ. ಕೆಲವು ರಾಜ್ಯಗಳಲ್ಲಿ 6 ಸಿಮ್ಗಳ ಮಿತಿ ಇದೆ. ದೇಶದಾದ್ಯಂತ ಸಾಮಾನ್ಯವಾಗಿ 9 ಸಿಮ್ಗಳ ಮಿತಿ ಇದ್ರೂ ಕೂಡ ಜಮ್ಮು ಮತ್ತು ಕಾಶ್ಮೀರ, ಅಸ್ಸಾಂ ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ಗರಿಷ್ಠ 6 ಮೊಬೈಲ್ ಸಂಪರ್ಕಗಳನ್ನು ಮಾತ್ರ ಹೊಂದೋಕೆ ಅವಕಾಶ ಇದೆ. ಈ ಪ್ರದೇಶದಲ್ಲಿ ಹೊಸ ಸಿಮ್ ನೀಡುವಾಗ ಇದೇ ಮಿತಿಯನ್ನು ಆಧಾರವಾಗಿಟ್ಟುಕೊಂಡು ಪರಿಶೀಲನೆ ಮಾಡಲಾಗುತ್ತೆ. ಇನ್ನು ಮಿತಿ ಮೀರಿ ಸಿಮ್ ಸಕ್ರಿಯಗೊಳಿಸಿದ್ರೆ ಹೇಗಿರುತ್ತೆ? ಆರಂಭಿಕ ಹಂತದಲ್ಲಿ ಹೊಸ ಸಿಮ್ ನೀಡಿದ ಬಳಿಕವೂ ಮರುದಿನವೂ ಪರಿಶೀಲನೆ ಮಾಡಿಸೋಕೆ ಟೆಲಿಕಾಂ ಕಂಪನಿಗಳಿಗೆ ಅವಕಾಶ ಇದೆ. ಅಂದರೆ ಮೊದಲಿಗೆ ನಿಮಗೆ ಸಿಮ್ ಕಾರ್ಡ್ ಕೊಟ್ಬಿಡ್ತಾರೆ, ಅವರಿಗೆ ಐಡಿಯಾ ಇರೋದಿಲ್ಲ ನಿಮ್ಮ ಹತ್ರ ಆಲ್ರೆಡಿ 9 ಸಿಮ್ ಕಾರ್ಡ್ ಇತ್ತು ನಿಮ್ಮ ಹೆಸರಲ್ಲಿ ಅಂತ. ಆದರೂ ಕೂಡ 10ನೇ ಸಿಮ್ ಕಾರ್ಡ್ ನಿಮಗೆ ಕೊಟ್ಟರೆ ಅವರು ನೆಕ್ಸ್ಟ್ ಡೇ ಅದನ್ನು ಐಡೆಂಟಿಫಿಕೇಶನ್ ಮಾಡಬಹುದಾಗಿದೆ. ಪರಿಶೀಲನೆ ವೇಳೆ ನಿಗದಿತ ಮಿತಿಯನ್ನು ಮೀರಿ ಸಿಮ್ಗಳನ್ನು ಸಕ್ರಿಯಗೊಳಿಸಿರುವುದು ಕಂಡು ಬಂದರೆ ಅಂತಹ ಹೆಚ್ಚುವರಿ ಸಂಪರ್ಕಗಳನ್ನು ತಕ್ಷಣವೇ ಸ್ಥಗಿತಗೊಳಿಸಲಾಗುತ್ತೆ. ನವೆಂಬರ್ 30ರ ಒಳಗೆ ರಿಯಲ್ ಟೈಮ್ ಪರಿಶೀಲನೆ, ಹೊಸ ಸಿಮ್ ನೋಂದಣಿ ಮತ್ತು ಸಕ್ರಿಯಗೊಳಿಸುವಂತಹ ಪ್ರಕ್ರಿಯೆಯಲ್ಲಿ ಫೋಟೋ ಆಧಾರಿತ ಗುರುತಿನ ಪರಿಶೀಲನೆಯನ್ನ ರಿಯಲ್ ಟೈಮ್ನಲ್ಲಿ ಜಾರಿಗೆ ತರೋಕೆ ನವೆಂಬರ್ 30ರ ಒಳಗೆ ಕ್ರಮ ಕೈಗೊಳ್ಳುವಂತೆ DOT ಸೂಚಿಸಿದೆ. ಇದರಿಂದ ಒಬ್ಬ ವ್ಯಕ್ತಿಯ ಹೆಸರಲ್ಲಿ ಮಿತಿಗಿಂತ ಹೆಚ್ಚಿನ ಸಿಮ್ಗಳನ್ನು ಪಡೆಯೋದನ್ನ ಆರಂಭಿಕ ಹಂತದಲ್ಲೇ ತಡೆಯೋ ಉದ್ದೇಶ ಇದರದಾಗಿದೆ. ಬಯೋಮೆಟ್ರಿಕ್ ಗುರುತಿಗೂ ಕೂಡ ಒತ್ತು ನೀಡಲಾಗುತ್ತೆ. ಇದರ ಜೊತೆಗೆ ಸರ್ಕಾರವೂ ಕೂಡ ಒಂದಷ್ಟು ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ. ಶೀಘ್ರದಲ್ಲೇ ಅಧಿಸೂಚನೆ ಮಾಡುವಂತಹ ನಿರೀಕ್ಷೆ ಕೂಡ ಇದೆ. ಪ್ರಸ್ತಾವಿತ ನಿಯಮಗಳಲ್ಲಿ ಟೆಲಿಕಾಂ ಬಳಕೆದಾರರ ಗುರುತಿಗಾಗಿ ಬಯೋಮೆಟ್ರಿಕ್ ಆಧಾರಿತ ವ್ಯವಸ್ಥೆ, ವಿಶಿಷ್ಟ ಯೂಸರ್ ID ಹಾಗೂ ಲೈವ್ ಫೋಟೋ ಆಧಾರಿತ ಪರಿಶೀಲನೆಯಂತಹ ಕ್ರಮಗಳಿಗೆ ಒತ್ತನ್ನು ನೀಡಲಾಗುತ್ತೆ. ಒಟ್ನಲ್ಲಿ ನಕಲಿ ಅಥವಾ ಅಕ್ರಮವಾಗಿ ಪಡೆಯುವ ಸಿಮ್ಗಳ ಬಳಕೆಯನ್ನು ನಿಯಂತ್ರಿಸುವುದು, ಒಂದೇ ವ್ಯಕ್ತಿಯ ಹೆಸರಲ್ಲಿ ಮಿತಿಗಿಂತ ಹೆಚ್ಚಿನ ಮೊಬೈಲ್ ಸಂಪರ್ಕಗಳನ್ನು ಹೊಂದೋದನ್ನು ತಡೆಯೋಕೆ ಹಾಗೂ ಟೆಲಿಕಾಂ ವಲಯದಲ್ಲಿ ಬಳಕೆದಾರರ ಗುರುತಿನ ಪರಿಶೀಲನೆಯನ್ನ ಮತ್ತಷ್ಟು ಬಿಗಿಗೊಳಿಸೋದು ಈ DOTನ ಈ ಹೊಸ ಕ್ರಮಗಳ ಪ್ರಮುಖ ಉದ್ದೇಶವಾಗಿದೆ. ಇಂತಹ ಮತ್ತಷ್ಟು ವಿಡಿಯೋಗಾಗಿ ನ್ಯೂಸ್ 18 ಕನ್ನಡವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.